ನಮ್ಮ ಇಂಡಿಯನ್ ಸಿನಿಮಾಗಳಿಂದ ಬರುತ್ತಿರುವಂತಹ 3 ಸಿನಿಮಾಗಳು ಭಾರತದ ಸಿನಿಮಾಗಳ ರೆಸ್ಪೆಕ್ಟ್ ಅನ್ನು ಗ್ಲೋಬಲ್ ಲೆವೆಲ್ ನಲ್ಲಿ ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ. ಮೂರನೇ ಸ್ಥಾನದಲ್ಲಿರುವುದು ಬಾಹುಬಲಿ ದ ಇಟರ್ನಲ್ ವಾರ್. ಈ ಸಿನಿಮಾ ಭಾರತದ ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್ ಆಗಿ ಮೂಡಿ ಬರುತ್ತಿರುವಂತಹ ಆನಿಮೇಟೆಡ್ ಮೂವಿ ಆಗಿದೆ. ಈ ಮೂವಿಯ ಟ್ರೈಲರ್ ರಿಲೀಸ್ ಆಗ್ತಾ ಇದ್ದಂತೆ ಭಾರತದಲ್ಲದೆ USA ಮತ್ತೆ ಮುಂತಾದ ದೇಶಗಳಲ್ಲಿ ಇದನ್ನ ಅಪ್ರಿಶಿಯೇಟ್ ಮಾಡಲಾಗ್ತಿದೆ. ಇದಾದ್ಮೇಲೆ 2ನೇ ನಂಬರ್ ಅಲ್ಲಿರುವ ಮೂವಿ ವಾರಣಾಸಿ. ಈ ಚಿತ್ರದ ಬಜೆಟ್ $140 ಮಿಲಿಯನ್ ಅಂತ ಹೇಳಲಾಗಿದೆ. ಅಂದ್ರೆ ಇಂಡಿಯನ್ ರುಪೀಸ್ ನಲ್ಲಿ 1200 ಕೋಟಿ ರೂಪಾಯಿ ಹಿಂದೆ ಮುಂದೆ ಇರೋ ಸಾಧ್ಯತೆ ಇದೆ. ಬಾಹುಬಲಿ RRR ಗಳಂತ ಮೂವಿಗಳಿಂದ ಎಸ್ ರಾಜಮೌಳಿಗೆ ಸಿಕ್ಕಿರೋ ಗ್ಲೋಬಲ್ ರೆಕಗ್ನಿಷನ್ ಇಂದ ಈ ವಾರಣಾಸಿ ಮೂವಿಯ ಹೈಪ್ ಕೂಡ ಗ್ಲೋಬಲ್ ಆಗಿದೆ. ಇದೆಲ್ಲದರ ಮೇಲೆ ಮೊದಲನೇ ಸ್ಥಾನದಲ್ಲಿರೋ ಮೂವಿ ಬಜೆಟ್ ನ ಕೇಳಿದ್ರೆ ಹಾಲಿವುಡ್ ನಿಂದ ಬರೋ ಮುಂತಾದ ಸಿನಿಮಾಗಳ ಬಜೆಟ್ ಕೂಡ ಇದಕ್ಕಿಂತ ಕಡಿಮೆ ಆಗಿರುತ್ತೆ. ನಾನ್ ಮಾತಾಡ್ತಿರೋದು ನಮಿತ್ ಮಲ್ಹೋತ್ರಾ ಅವರ ಮೂವಿ ರಾಮಾಯಣದ ಬಗ್ಗೆ. ಅವರು ಹೇಳಿರೋ ಪ್ರಕಾರ ರಾಮಾಯಣ ಮೂವಿಯ 2 ಪಾರ್ಟ್ ಗಳ ಕಲೆಕ್ಟಿವ್ ಬಜೆಟ್ ಬಂದು $500 ಮಿಲಿಯನ್ ಆಗಿದೆ. ಅಂದ್ರೆ ಇಂಡಿಯನ್ ರುಪೀಸ್ ನಲ್ಲಿ 4000 ಕೋಟಿ ರೂಪಾಯಿಗಳು. ಇಷ್ಟು ದೊಡ್ಡ ಸ್ಕೇಲ್ ಮತ್ತೆ ಕ್ವಾಲಿಟಿಯಿಂದ ಮೂವಿ ಬಂದ್ರೆ ಆಬ್ವಿಯಸ್ಲಿ ಪ್ರಪಂಚದಾದ್ಯಂತ ಇಂಡಿಯನ್ ಸಿನಿಮಾ ಮತ್ತೆ ಭಾರತದ ಸಂಸ್ಕೃತಿಯ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗೇ ಆಗುತ್ತೆ.